ರಾಣೆಬೆನ್ನೂರು ತಾಲೂಕು ರಾವತನಕಟ್ಟೆಯ ರಾವತನಕಟ್ಟೆ ಅನ್ನುವಂಥ ಒಂದು ಹಳ್ಳಿ ಬರುತ್ತೆ. ಆ ಒಂದು ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಸವರ್ಣೀಯರು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ಆ ಒಂದು ಆರೋಪ ಕೇಳಿ ಬಂದರೂ ಕೂಡ ಅಂದ್ರೆ ಅಟ್ರಾಸಿಟಿ ಕೇಸ್ ಮಾಡಿದ್ರು ಕೂಡ ಆರೋಪಿಗಳನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ದಲಿತ ಕುಟುಂಬ ನ್ಯಾಯ ಕೇಳ್ತಾ ಇದೆ. ನಾ ಅವ್ರನ್ನ ಮಾತಾಡಿಸ್ತೀನಿ. ಇಲ್ಲಿ ಆ ಮಹಿಳೆ ಇದ್ದಾರೆ, ನೋಡ್ಬೋದು ನೀವು. ಇವ್ರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸುಮಾರು 35ಕ್ಕಿಂತ ಹೆಚ್ಚು ಜನ ಇವತ್ತು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದರೂ ಕೂಡ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ಏನಾಯ್ತು ಘಟನೆ? ಏನು ನಿಮ್ಮ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ? ಅಂಗಡಿ ಮನೆಯಿಂದ ಹೋಗಿ ಬರ್ಬೇಕಾರ ಅಂಗಡಿ ಮನೆಯಿಂದ ಹೋಗ್ಬೇಕಾರ ಹೋಗ್ರಿ ಇಂದಕ್ಕ ಬೇಡ ಅಂತ ಹೇಳಿದ್ರಿ ಇದ್ರಂತ ಬಾಳ ನಡೆದತ್ರಿ. ಓಣಿ ಒಳಗೆ ಅಡ್ಡಾಡ್ಬೇಡ್ರಿ ಅಂತೀನಿ. ಓಣಿ ಒಳಗ ಅಡ್ಡಾಡ್ಬೇಡ್ರಿ, ನೀವು ಕೀಳ್ ಜನ ಹಾಕಿರಿ, ನೀರಿಗೆ ಹೋದ್ರ ನೀರು ದೂರ ಸರ್ ನಿಂತ್ಕೊಳ್ರಿ ಅಂತ ಹೇಳ್ತ ದೂರ ಸರ್ ನಿಂತ್ಕೊಳ್ರಿ ಅಂತ ಹೇಳಿದಾಗ ನಾವು ಅವಾಗ ಅಯ್ಯೋ ಹಿಂಗಾತಲ್ಲ ನಮ್ಮ ಪರಿಸ್ಥಿತಿ ಅಂತ ಹೊತ್ಕೊಂಡ ಎಷ್ಟು ಸರಿ ಮನೆಗೆ ಬಂದನ್ರಿ ನಾನು. ಹಂಗಾಗಿ ಅಂಗಡಿಗೆ ಹೋದಾಗ ಕುಡ್ದೆ ಎಲ್ಲೇ ಹುಚ್ಚಂಗಿ ಅದ್ರಗಿತ್ತಿ ಮಿಂಡ್ರಿಗಾಳಿ ಅಂತ ಭಾಳ ಮಾತಾಡ್ಯಾರ್ರಿ ಅವ್ರು. ಆದ್ರ ಕೆಟ್ಟಾಗ ಮಾತಾಡ್ಯಾರ್ರಿ. ಮನೆಗೆ ಬಂದು ನುಗ್ಗಿ ಒಡದು ಎಳದಾಡಿ ಹೋಗ್ಯಾರ್ರಿ. ಭಾಳ ಹಿಂಸೆ ಮಾಡ್ತಾರೆ. ಆಮೇಲೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ಹಿಂದ್ ಬೆನ್ನ ಹತ್ತಿ ಬರ್ತಾರ್ರಿ. ಬೇಲಿ ಸಾಲ ನಿತ್ಕೊಳೋದು ಅಲ್ಲಿ ನಿತ್ಕೊಳೋದು ಮಾಡ್ಯಾರಿ ನನಗೆ. ಹೊರಗ ಓಡಾಡಿದ್ರೆ ಭಾಳ ಭಯ ಐತ್ರಿ ನನಗೆ. ಅವರು ಗುಡ್ಡಪ್ಪ ಪೂಜಾರಿ, ಗುಡ್ಡಪ್ಪ ಹಾಕಾರ್ರಿ, ದಿಳ್ಳಪ್ಪ ಹಾಕಾರ್ರಿ, ಕಾಡ ಇವ್ರು ಬಾಳ ಟಾರ್ಚರ್ ಮಾಡ್ತಾರೆ ನನಗೆ. ಏನಂತ ಟಾರ್ಚರ್ ಮಾಡ್ತಾರೆ? ಅದರಿ ಹಿಂಗ ಮಕ್ಕನಕ ಬಾ, ನಿನ್ ಗಂಡ ಇಲ್ಲ ದುಡಿಯಕ್ ಹೋಗ್ಯಾನ ಹಿಂಗೆಲ್ಲ ಕರಿತಾರ್ರಿ. ಅವ್ರು ದುಡಿಯಕ್ ಹೋಗ್ಯಾನ ಬಾ ಅಂತ ಕರಿತಾರ್ರಿ. ಅದ್ರದ್ದನ ನನಗೆ ಬಾಳ ಭಯ ರೀ. ಏನ್ ಮಾಡ್ತಾರ ಏನ, ನಾ ದುಡ್ಕ ತಿನ್ನಕಿ ನನ್ನ ಮಕ್ಳು ಸ್ಕೂಲ್ಗೆ ಹೋಗ್ತಾವ ಅನ್ನೋದ ಒಂದ್ ಎದ್ರಿಕ್ರಿ. ನಮ್ಮ ಮನ್ಯಾಗ ನನ್ನ ಗಂಡ ಇಲ್ರಿ, ದುಡಿಯಕ್ ಹೋಗ್ಯಾನ್ರಿ. ಅವರು ಶುಗರ್ ಪೇಷಂಟ್. ನಾವು ದುಡ್ಕೊಂಡ್ ಉಂಡು ನನ್ನ ಮಕ್ಕಳ ಜೀವನ ಮಾಡ್ಕೊಳದ ಕಷ್ಟ ಐತ್ರಿ. ದುಡಿದ್ರ ಮದ್ದಿ, ದುಡಿಲಿಲ್ದ್ರ ನಿದ್ರಿ. ನಮಗೆ ಯಾರಲ್ರಿ. ನಮ್ಮಿಂದ ಹೊಡ್ಯಾಕ್ ಬಂದು ಬಿಡ್ಸಕಂತ ಬಂದಾಗ ಅವನ್ನ ಹಿಡಿದು ಹಿಡಿಯ ಮಾಡಿ ದುಡ್ಕೊಂಡ ಹೊಡೆದಾರ್ರಿ. ಏನಂತ ಯಾಕೆ ಇದು ಆಯ್ತು? ಏನು ಊರ ನಡುವೆ ನಿಮ್ಮ ನಡುವೆ ಏನಾದ್ರು ದ್ವೇಷ ಇತ್ತಾ ಅಥವಾ ನಿಜವಾಗ್ಲೂ ದೌರ್ಜನ್ಯ ಮಾಡಿದಾರ? ಇದು ನಿಜವಾಗ್ಲೂ ದೌರ್ಜನ್ಯನ ಸರ. ಇಂದ ಯಾವ ದ್ವೇಷನ ಇಲ್ರಿ. ನಮ್ಮನ್ನ ಹಿಂದಿಂತ್ರ ತುಳ್ಕೊಂತ ಬಂದ್ರ ಸರ್. ಅವರು ದೊಡ್ಡ ಸಮಾಜದಾರ ಸರ. ಇಂದ ತುಳ್ಕೊಂತ ಬಂದ್ರು ಯಾಕಂತ ಕೇಳತ್ಗೆನ ಇಡೀ ಊರ್ ಜನನ ಕುಡ್ಕೊಂಡ್ ಅವ್ರ ಜನಾಂಗದಾರ ಪಂಚಾಯತ್ಗೆ ಮಾಡ್ತಾರ ಸರ್. ಅವ್ರ ಪಂಚಾಯತ್ಗೆ ಮಾಡಿದ್ದು ನಮಗೆ ಒಂದ್ ಮಾತು ಬೈದು ನೀವು ಸಣ್ಣರು ಹಂಗೆಲ್ಲ ಮಾಡ್ಬಾರ್ದು ಅಂತೇಳಿ ನಮಗೇನ ಸುಮ್ ಮಾಡಿ ಕಳಿಸ್ಬಿಡ್ತಾರ್ರಿ. ಈ ಸರಿ ಈ ತರ ಎಲ್ಲ ಘಟನೆ ನಡೆದ್ರೂ ಕೇಳಕ್ ಹೋಗ್ಬಾರ್ದು ಅಂತಂದು ಅವ್ರ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ವ ಇವರು? ಏನೋ ಅರೆಸ್ಟ್ ಮಾಡಿಲ್ರಿ ಸರ್. ಒಬ್ಬರೇ ಅರೆಸ್ಟ್ ಆಗಿದ್ದಾರೆ. ಅವ್ರಿಗೆ ಅಪ್ಪ ಎಲ್ಲ ಹೋಗಲ್ಲ, ಅವ್ರಿಗೆ ದಿಕ್ಕಿಲ್ದನ್ ಒಬ್ಬ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದ್ರೆ ಯಾರು ಅರೆಸ್ಟ್ ಆಗಿಲ್ಲ ಸರ್. ಅವರು ಮತ್ತೆ ಅವ್ರು ಎಲ್ಲಿದ್ದಾರೆ? ಏನ್ ಊರಲ್ಲೇ ಓಡಾಡ್ತಾರೆ? ರಾತ್ರಿ ಊರಲ್ಲೇ ಬರ್ತಾರೆ ಸರ್. ಅವರು ಇವರು ಇನ್ಫಾರ್ಮೇಶನ್ ಕೊಡಂಗ್ ಕಾಣಿಸ್ತಾರೆ ಸರ್. ಅವರು ರಾತ್ರಿ ಊರಲ್ಲಿರೋದು, ಬೆಳಗ್ಗೆ ಊರ್ ಬಿಟ್ಟು ಹೋಗೋದು. ಅವರು ನಮ್ಮನ್ನೇ ಕೇಳ್ತಾರೆ, ಅವ್ರು ಕಂಡ್ರೆ ಫೋನ್ ಹಚ್ಚ್ರಿ ಅಂತ ಹೇಳ್ತಾರೆ. ಇದ್ರ ಬದ್ಲಿ ಅವ್ರ ಬದ್ಲಿ ನಾವು ಹುಡುಗಿ ಕೊಡೋ ಪರಿಸ್ಥಿತಿ ಬಂದೈತ್ರಿ ಸರ್ ಅವ್ರನ್ನ. ಈಗ ಅದ್ರ ಮೇಲೆ ಈಗ ಊರಾಗೆಲ್ಲ ಮಾತಾಡ್ತಾರೆ, ಈ ತರ ಎಲ್ಲ ಮಾತಾಡ್ತಿರಲ್ಲ, ನೀವು ಉಳ್ಕರಿ ಹೆಂಗ್ ಉಳ್ಕಂತೀರಿ, ನೀವು ಮಾದಿಗೆ ಸಮಾಜದವ್ರು ಸಣ್ಣರು, ನಾವು ಹೇಳ್ದಂಗೆ ಕೇಳಬಿಟ್ಟು ನೀವದ್ದು ಇದು ಮಾಡ್ತಿರಲ್ಲ, ದೊಡ್ಡದು ಇದನ್ನ ಮಾಡಕ್ ಹೋಗಿರಿ ನೀವು, ಹಂಗೆಲ್ಲ ಟಾರ್ಚರ್ ಮಾಡ್ತಾರೆ ಸರ್ ನಮ್ಮನ್ನ. ನಾವು ಇರ್ಬೇಕಾ ಬೇಡ ಸರ್ ಊರೊಳಗ? ಊರ ಬಿಟ್ಟು ಕಳಿಸ್ಬಿಡ್ರಿ ಅತ್ತ. ಎಲ್ಲರ ಒಂದ್ ಕಡೆಗೆ ನಮಗೆ ಜಾಗ ಕೊಟ್ಟು ಊರ್ ಬಿಟ್ಟು ಹೋಗ್ರಿ ನೀವು ಅತ್ತ, ಸಪ್ರೇಟ್ ಇದ್ಬಿಡ್ರಿ ಅಂದ್ರೆ ಅವ್ರದ ಸ್ವಂತ ಊರ್ ಸರ್ ಅದು. ನಮಗ್ ಊರಲ್ಲ ಸರ್. ನಾವ್ ಹಂಗ ಎಲ್ಲೋ ಬಂದಿದ್ದಾರ ಇದ್ದಂಗದ ಸರ್. ಸ್ವಂತ ಊರು ಅಂತ ಯಾರ್ದು ಇರಲ್ಲ ಅಜರ. ಮತ್ತೀಗೆಲ್ಲ ಅರೆಸ್ಟ್ ಮಾಡ್ಲಾರ್ದಂಗ ಊರಾಗ ಓಡಾಡ್ತಾರ ಆರೋಪಿಗಳು ಅಂದ್ರೆ, ಮತ್ ಪೊಲೀಸರು ಇದಕ್ಕೇನು ಶಾಸಕರು ಏನು ಹೇಳಿಲ್ವ? ಇದಕ್ಕ ಶಾಸಕರದು ಎಲ್ಲಾ ರಾಜಕಾರಣಿದು ಒತ್ತಡ ಐತಿ ಸರ್. ಅವ್ರಿಗೆ ಎಲ್ಲಾ ರಾಜಕಾರಣಿ ಒತ್ತಡ ಇರೋದ್ರಿಂದ ಏನು ಮಾಡಕ್ಕಾಗಲ್ರಿ. ಅವ್ರು ಶಾಸಕರು ಪ್ರಕಾಶ್ ಕೋಳಿವಾಡ್ರು ಇಂತ ದೌರ್ಜನ್ಯಗಳು ನಡೆದಾಗ ಅವ್ರ ಗಮನಕ್ಕೂ ಬಂದಿರ್ತದೆ. ಅವ್ರ ಗಮನಕ್ಕೂ ಬಂದಿರತ್ರಿ. ಅವರೆಲ್ಲ ಹೇಳ್ಕೊಂಡಿರ್ತಾರೆ ಸರ್. ಏನು ಬಂದ್ ಯಾರು ಪೊಲೀಸರಾದ್ರೇನ್ರಿ ನೋಡಕ್ ಕಣ್ಣಿಗೆ ಅಷ್ಟ ಬಂದಿರ್ತಾರೆ. ರೋಡಿನ ಮೇಲೆ ಮನಿ ನುಗ್ಗಿ ಆಗ್ಲಿ ಹಿಡಿಬೇಕಂತ ಹೋಗಿ ಹಿಡಿಯಂಗಿಲ್ರಿ ಅವ್ರನ್ನ. ಇವೊಂದೆಲ್ಲ ಬಂದಪ್ಪ ಅಂದ್ರು ಫೋನ್ ಮಾಡಿ ನಾವು ಬಂದೇವತ್ತ ಸರ್ಕಾರಿ ಕಣ್ಣಿ ಕಾಣ್ರೆ ಹಿಡಿಬೇಕಂತಂದು ದೂರಿನ ಮೇಲೆ ಸರಿಸ್ಬಿಡ್ತಾರೆ ಸರ್. ಅವ್ರು ಒಟ್ಟು ನೀವು ಏನು ಕ್ರಮ ತಗೊಂಡಿಲ್ಲ? ಏನು ಕ್ರಮ ತಗೊಂಡ್ರಿ? ಹಿಂದಿನಿಂದನೂ ಹಿಂಗ ಮಾತು ಸರ. ಹಿಂದೊಂದ್ ದಿವಸ ನಮ್ಮ ಜನನ ಒಬ್ಬನ್ನ ಆಶೆ ಡುಗ್ಗಿ ಕೊಂದ ಮೇಲೆ ಅವ್ರು ಯಾರು ಸಿಗ್ಲಿಲ್ರಿ. ಅಷ್ಟು ಗುಟ್ಟಾಗಿರ್ತಾರ್ರಿ ಅವ್ರು. ಪಟ್ಟಿ ಯಾಕೆ ಸತ್ಕಿ ಇದು ಮಾಡ್ಕೊಂಡ್ರಿ, ದೌರ್ಜನ್ಯ ಮಾಡಿದಾರೆ. ಈ ತರ ದೌರ್ಜನ್ಯ ಮಾಡ್ರಿ. ನಮ್ದು 5 ಎಕರೆ 25 ಗುಂಟೆ ಆಸ್ತಿ ಒಂದು ಈಗ 5-6 ಸತಿ ಪಂಚಾಯತ್ಗೆ ಮಾಡ್ರಿ ಸರ್. ನ್ಯಾಯ ಸಿಗ್ತಾ ಇಲ್ಲ ನಿಮ್ಗೆ? ಒಟ್ಟು ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಎಸ್, ಇದು ಈ ದಲಿತ ಕುಟುಂಬದ ಆಗ್ರಹ ಆಗಿದೆ. ನ್ಯಾಯ ಸಿಗ್ತಾ ಇಲ್ಲ ನಮಗೆ, ಪೊಲೀಸರು ಕೂಡ ಕರೆಕ್ಟ್ ಆಗಿ ಕ್ರಮ ತಗೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಶಾಸಕರು ಕೂಡ ಏನು ಯಾವುದೇ ರೀತಿಯಾದಂತ ಗಮನ ಕೊಡ್ತಾ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.